ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಹನುಮಂತಗೌಡ ಸಣ್ಣಗೌಡ್ರ ಅಂತ ಹೇಳಿಬಿಟ್ಟು ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಏನು, ಅವುಗಳ ನಿರ್ವಹಣೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಸಮಸ್ಯಾತ್ಮಕ ಮಣ್ಣು ಅಂತಂದ್ರೆ ಆಮ್ಲ ಮಣ್ಣು ಅಂತ ತಗೊಳ್ಳೋದಾದ್ರೆ, ಈ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಮಣ್ಣಿನ ರಸಸಾರ ಅಂತ ಹೇಳ್ತೀವಿ. ಈ ಮಣ್ಣಿನ ರಸಸಾರ 6.5ಕ್ಕಿಂತ ಕೆಳಗಡೆ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಮಣ್ಣಿನ ನಿರ್ವಹಣೆನ ನಾವು ಮಾಡದೇ ಇದ್ರೆ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಕೆಲವೊಂದು ಪೋಷಕಾಂಶಗಳು, ಸ್ಪೆಷಲಿ ನಮಗೇನಪ್ಪ ಅಂದ್ರೆ ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಪೊಟ್ಯಾಷಿಯಂ ಮತ್ತೆ ಸಾರಜನಕ, ಇವುಗಳ ಒಂದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಲಘು ಪೋಷಕಾಂಶ ಆಗಿರ್ತಕ್ಕಂಥ ಮಾಲಿಬ್ಡಿನಮ್, ಇವುಗಳ ಒಂದು ಲಭ್ಯತೆ ತುಂಬಾ ಕಡಿಮೆ ಇರೋದ್ರಿಂದ ಬೆಳೆಗಳ ಒಂದು ಇಳುವರಿಯಲ್ಲಿ ನಾವು ಸಾಕಷ್ಟು ಕುಂಠಿತವನ್ನ ಕಾಣ್ಬೋದು. ಸೊ ಹಾಗಾಗಿ ಇವುಗಳ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಮಣ್ಣಿನ ರಸಸಾರದ ಒಂದು ಮಟ್ಟವನ್ನ ಹೆಚ್ಚು ಮಾಡಲಿಕ್ಕೆ ನಾವೇನಪ್ಪಾ ಅಂತಂದ್ರೆ ಈ ಒಂದು ಆಮ್ಲ ಮಣ್ಣುಗಳಿಗೆ ನಾವು ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ, ಅಥವಾ ಸುಣ್ಣ ಅಂತ ಹೇಳ್ತೀವಿ, ಅಥವಾ ಲೈಮ್ ಅಂತ ಹೇಳ್ತೀವಿ, ಇವುಗಳನ್ನ ಬಳಸ್ಬೋದು. ಅಥವಾ ಇನ್ನೊಂದೇನಪ್ಪ ಅಂದ್ರೆ ಡೊಲಾಮೈಟ್ ಲೈಮ್ ಅಂತ ಬರುತ್ತೆ. ಇದನ್ನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ, ಅಂದ್ರೆ ಎಲ್ಲಾ ಬೆಳೆಗಳಿಗೂ ಕೂಡ ಒಂದೇ ರೂಪದಲ್ಲಿ ಅಥವಾ ಎಲ್ಲಾ ಮಣ್ಣಿಗೂ ಕೂಡ ಒಂದೇ ಪ್ರಮಾಣದಲ್ಲಿ ಈ ಒಂದು ಮಣ್ಣು ಸುಧಾರಕಗಳನ್ನ ಬಳಸಬಾರ್ದು. ಇವುಗಳನ್ನು ಬಳಸೋದಕ್ಕಿಂತ ಮುಂಚೆ ನಮಗೇನಪ್ಪ ಅಂದ್ರೆ ಮಣ್ಣನ್ನ ಪರೀಕ್ಷೆ ಮಾಡಿಸ್ಕೊಂಡು ಬಳಸಬೇಕಾಗ್ತದೆ. ಈ ಮಣ್ಣಿನ ಸುಧಾರಕವನ್ನ ಹಾಕೋದ್ರಿಂದ ಏನಪ್ಪ ಅಂದ್ರೆ ಈ ಆಮ್ಲ ಮಣ್ಣನ್ನ ಸುಧಾರಣೆ ಮಾಡ್ಬೋದು. ಇನ್ನು ಎರಡನೇ ಒಂದು ಸಮಸ್ಯಾತ್ಮಕ ಮಣ್ಣು ಅಂದ್ರೆ ಕ್ಷಾರ ಮಣ್ಣು ಅಂತ ಹೇಳ್ತೀವಿ. ಕ್ಷಾರ ಮಣ್ಣು ಅಂತಂದ್ರೆ ಎಲ್ಲಿ ನಮಗೆ ಮಣ್ಣಿನ ರಸಸಾರ 7.5ಕ್ಕಿಂತ ಜಾಸ್ತಿ ಇರುತ್ತೆ, ಅಂತ ಮಣ್ಣಿನಲ್ಲಿ ನಾವೇನಪ್ಪ ಅಂತಂದ್ರೆ ಕ್ಷಾರ ಮಣ್ಣು ಅಂತ ಹೇಳ್ತೀವಿ. ಈ ಕ್ಷಾರ ಮಣ್ಣಿನಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಲಘು ಪೋಷಕಾಂಶಗಳ ಕೊರತೆ ಇಲ್ಲಿ ಹೆಚ್ಚು ಕಂಡುಬರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಮಗೇನಪ್ಪ ಅಂತಂದ್ರೆ ಈ ಒಂದು ಕ್ಷಾರ ಮಣ್ಣನ್ನ ನಾವು ಸುಧಾರಣೆ ಮಾಡಲಿಕ್ಕೆ ಜಿಪ್ಸಮ್ ಎನ್ನುವ ಒಂದು ಮಣ್ಣು ಸುಧಾರಕವನ್ನ ಅಥವಾ ಸಲ್ಫರ್, ಎಲಿಮೆಂಟಲ್ ಸಲ್ಫರ್ ಅಂತ ಹೇಳ್ತೀವಿ, ಬೆಂಟೋನೈಟ್ ಅಂತ ಸಿಗುತ್ತೆ, ಅದನ್ನ ನಾವು ಬಳಸೋದ್ರಿಂದ ಕೂಡ ನಮಗೇನಪ್ಪ ಅಂತಂದ್ರೆ ಈ ಒಂದು ಕ್ಷಾರ ಮಣ್ಣನ್ನ ಸುಧಾರಣೆ ಮಾಡಬಹುದು. ಹಾಗೆ ಇಲ್ಲಿ ಏನಪ್ಪಾ ಅಂದ್ರೆ ಕ್ಷಾರ ಮಣ್ಣು ಏನು ಜಾಸ್ತಿ ಇದ್ದಷ್ಟು ನಮಗೆ ಬೆಳೆಗಳಲ್ಲಿ ಕುಂಠಿತ ಕಂಡು ಬರ್ತದೆ. ಯಾಕೆಂತಂದ್ರೆ ಇಲ್ಲಿ ಲಘು ಪೋಷಕಾಂಶಗಳಾಗಿರ್ತಕ್ಕಂಥ ಐರನ್ ಇರ್ಬೋದು, ಮತ್ತೆ ಜಿಂಕ್ ಇರ್ಬೋದು, ಇವುಗಳ ಒಂದು ಕೊರತೆ ಜಾಸ್ತಿ ಕಂಡು ಬರುತ್ತೆ. ಸೊ ಹಾಗಾಗಿ ಇಂಥ ಭಾಗಗಳಲ್ಲಿ ಬೆಳೆಯುವಂಥ ರೈತರು ಏನಪ್ಪಾ ಅಂತಂದ್ರೆ ಸ್ವಲ್ಪ ಐರನ್ ಮತ್ತೆ ಜಿಂಕ್ ಇರ್ತಕ್ಕಂಥ ಗೊಬ್ಬರಗಳು ಮತ್ತೆ ಬೋರಾನ್ ಇರ್ತಕ್ಕಂಥ ಗೊಬ್ಬರಗಳನ್ನ ರೈತರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬಳಸಬೇಕಾಗ್ತದೆ. ಇನ್ನು ಮೂರನೇದು ನಮಗೆ ಸಮಸ್ಯಾತ್ಮಕ ಮಣ್ಣುಗಳು ಅಂತಂದ್ರೆ ಸವಳು ಮಣ್ಣು ಅಂತ. ಸವಳು ಮಣ್ಣು ಅಂತಂದ್ರೆ ಏನು ಅಂತಂದ್ರೆ ಮಣ್ಣಿನಲ್ಲಿ ವಿವಿಧ ಏನು ಧನಾತ್ಮಕ ಏನು ಅಯಾನುಗಳು ಅಂತ ಹೇಳ್ತೀವಿ ಅಥವಾ ಕ್ಯಾಟಯನ್ಸ್ ಅಂತ ಹೇಳ್ತೀವಿ, ಇವುಗಳು ಜಾಸ್ತಿ ಇರೋದ್ರಿಂದ, ಸ್ಪೆಷಲಿ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇವು ಜಾಸ್ತಿ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಬೆಳೆಗಳ ಒಂದು ಬೆಳವಣಿಗೆ ಕುಂಠಿತ ಆಗ್ತಿರುತ್ತೆ. ಅಂದ್ರೆ ಇವು ಲವಣಗಳು ಅಂತ ಹೇಳ್ತೀವಿ. ಈ ಲವಣಗಳು ಜಾಸ್ತಿ ಇದ್ದಷ್ಟು ಬೇರಿನ ಒಂದು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ಒಂದು ಮಣ್ಣಿನಲ್ಲಿ ಲವಣಗಳು ಜಾಸ್ತಿ ಇದ್ದಾಗ ಗಿಡಗಳಿಗೆ ಏನಪ್ಪಾ ಅಂತಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂಥ ನೀರನ್ನ ಹೀರ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಸವಳು ಮಣ್ಣಿನ ಒಂದು ನಿರ್ವಹಣೆಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಡ್ರೈನೇಜ್ ಕೊಡೋದು ಅಂತ ಹೇಳ್ತೀವಿ, ಅಥವಾ ಟ್ರೆಂಚಸ್, ಅಂದ್ರೆ ನಮಗೆ ಗಿಡಗಳ ಮಧ್ಯೆ ಸವಳು ಮಣ್ಣಿನ ಒಂದು ನಿರ್ವಹಣೆಗೆ ನಾವೇನಪ್ಪಾ ಅಂತಂದ್ರೆ ಒಳ್ಳೆ ನೀರನ್ನ ನಿಲ್ಲಿಸ್ಬಿಟ್ಟು ಆ ಒಂದು ನೀರಿನ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಲವಣಗಳು ಏನಪ್ಪಾ ಅಂದ್ರೆ ಕರಗಿ ಮಣ್ಣಿನ ಆಳಕ್ಕೆ ಇಳಿದು ಹೋಗಂಗೆ ಡ್ರೈನೇಜ್ನ ಕೊಡೋದ್ರಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಸವಳು ಮಣ್ಣಿನ ಒಂದು ನಿರ್ವಹಣೆಯನ್ನ ನಾವು ಮಾಡಬಹುದಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇರುತ್ತೆ: 99 64 20 45 71. ನಮಸ್ಕಾರ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.